ಪ್ರಿಯ ವೀಕ್ಷಕರೇ, KA10 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ದೇವರ ದಾಸಿಮಯ್ಯ ಜಯಂತಿಯು ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾಡಾ ಅಧ್ಯಕ್ಷರಾದ ಪಿ. ಮರುಸ್ವಾಮಿರವರು ದೀಪ ಬೆಳಗಿಸಿ ದಾಸಿಮಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇವರ ದಾಸಿಮಯ್ಯ ಅವರು ತನ್ನ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡಿ ಜಾತಿ ವ್ಯವಸ್ಥೆ ಹಾಗೂ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಶ್ರಮವಹಿಸಿದ ಮಹಾನರು ಎಂದು ಅಭಿಪ್ರಾಯ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶ್ರುತಿ ಸೇರಿದಂತೆ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. 1165ನೇ ಇಸ್ವಿಯಲ್ಲಿ ಜನಿಸಿದವರು ಅಂತ ನಮ್ಮ ಹಿಸ್ಟ್ರಿಯಲ್ಲಿ, ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾತ್ರ ಕೊನೆಯ ಭಾಗದಲ್ಲಿ ಅವರು ಜನಿಸಿದರು ಅಂತ ಒಂದು ಇದಿದೆ. ಹಾಗೆ ಇವರು ಕಲಬುರಗಿಯ ಸುರಪುರ ತಾಲೂಕಿನ ಮುನ್ನೂರು ಗ್ರಾಮದಲ್ಲಿ ಜನಿಸಿದವರು. ಇವರ ತಂದೆ ರಾಮಯ್ಯ, ತಾಯಿ ಶಂಕರಿ ಮತ್ತು ಹೆಂಡತಿ ದುಗ್ಗಲೆ. ಅಂದ್ರೆ ಇವರು ಸಹ ಒಬ್ಬ ಸಾಧ್ವಿ ಮತ್ತು ವಚನಕಾರರಾಗಿದ್ದರು. ದುಗ್ಗಲೆ ಅವರು ದೇವರ ದಾಸಿಮಯ್ಯನವರು ಯಾವ ರೀತಿ ಒಬ್ಬ ಪ್ರಬುದ್ಧ ವಚನಕಾರರಾಗಿದ್ದರು, ಜ್ಞಾನಿಯಾಗಿದ್ದರು, ಅದೇ ರೀತಿ ಅವರ ಪುತ್ರಿಯರು ಸಹ, ದುಗ್ಗಲೆಯವರು ಸಹ ಒಬ್ಬ ಅಪ್ರತಿಮ ವಚನಗಾರ್ತಿ ಆಗಿದ್ದರು. ಮತ್ತೆ ಇವರು ಶ್ರೀ ಸೇನದ ಚಂದ್ರಗುಂಡ ಶಿವಾಚಾರ್ಯರು ಇವರ ಗುರುಗಳು. ಆ ಗುರುಗಳಿಂದ ಅಪಾರವಾದ ಜ್ಞಾನವನ್ನ ಪಡೆದಂತವರು ದೇವರ ದಾಸಿಮಯ್ಯನವರು. ಸಂಸ್ಕಾರಗಳನ್ನು ಸಹ ಅವರು ಪಡೆದು ಒಳ್ಳೆ ಜ್ಞಾನವಂತರಾಗ್ತಾರೆ. ಮತ್ತು ಇವರು 12ನೇ ಶತಮಾನದಲ್ಲಿ